ದೊಡ್ಡಮನಿ ಸರ್ ಅವರೇ, ಹಾಗೂ ಆತ್ಮೀಯ ಸೋದರಾಗಿರ್ತಕ್ಕಂಥ ಷಣ್ಮುಖಣ್ಣವರೇ, ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಶಿಕ್ಷಕ ಮಿತ್ರರೇ, ಎಲ್ಲರಿಗೂ ಒಂದು ಸುತ್ತ ಆತ್ಮೀಯ ಬಂಧುಗಳೇ, ಜಗತ್ತಿನಾದ್ಯಂತ ಇವತ್ತು ಬುದ್ಧರನ್ನು ಸ್ಮರಿಸ್ತಾ ಇದ್ದೀವಿ ಅನ್ನುವಂಥದ್ದು ಕಾಣ್ತಾ ಇದ್ದೀವಿ. ಬುದ್ಧನ ಒಂದು ಮಾರ್ಗದರ್ಶನ, ಬುದ್ಧನ ತತ್ವಗಳು ಇವತ್ತು ಜಗತ್ತಿಗೆ ಎಷ್ಟು ಅವಶ್ಯಕತೆ ಇದೆ ಎನ್ನುವುದನ್ನು ಒಂದು 5 ನಿಮಿಷಗಳ ಕಾಲ ನಾನು ಪ್ರಾಸ್ತಾವಿಕವಾಗಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಜಗತ್ತಿನ ಖ್ಯಾತ ವಿಜ್ಞಾನಿಯಾಗಿರ್ತಕ್ಕಂಥ ಐನ್ಸ್ಟೀನ್ ರವರು ಜಗತ್ತಿನಲ್ಲಿ ಯಾವುದಾದರೂ ಧರ್ಮ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಸಮಾನತೆಯ ಆಧಾರದಲ್ಲಿ ಮತ್ತು ವೈಜ್ಞಾನಿಕವಾಗಿ ವಿಮರ್ಶಾತ್ಮಕವಾಗಿ ರಚಿಸಲ್ಪಟ್ಟಿರ್ತಕ್ಕಂಥ ಧರ್ಮ ಯಾವುದಾದರೂ ಇದ್ದರೆ ಅದು ಬೌದ್ಧ ಧರ್ಮ ಅಂತ ಹೇಳ್ತಾರೆ. ಇಂತಹ ಒಂದು ಮಹತ್ವವಾಗಿರ್ತಕ್ಕಂಥ ಧರ್ಮ ನಮ್ಮ ಭಾರತದಲ್ಲಿ ಹುಟ್ಟಿದ್ರೂ ಸಹಿತವಾಗಿ, ಆದರೆ ಭಾರತದಲ್ಲಿ ಅಷ್ಟೊಂದು ರೀತಿಯ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಸನ್ನಿವೇಶ ಕೆಲವು ಭಾಗಗಳಲ್ಲಿ ಮಾತ್ರ. ನಾವು ಅಂಬೇಡ್ಕರ್ ಅನುಯಾಯಿಗಳಂತೇಳಿ ಹೇಳ್ತೀವಿ ನಾವೆಲ್ಲರೂ. ಎಷ್ಟು ಜನ ಸೇರಬೇಕಾಗಿತ್ತು ಅನ್ನುವಂಥದ್ದು. ಅಂಬೇಡ್ಕರ್ ಅವರಲ್ಲಿ ಪರಿಪೂರ್ಣತೆ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಜ್ಞಾನದ ಜೊತೆಗೆ ಬುದ್ಧರನ್ನ ಅರಿತುಕೊಂಡಾಗ ಈ ನಾಡಿಗೆ, ಈ ದೇಶಕ್ಕೆ ಎಂಥ ಸಂವಿಧಾನ ಕೊಡಬೇಕು ಎನ್ನುವಂಥದ್ದು ಬುದ್ಧರನ್ನ ಅಪ್ಪಿಕೊಂಡಾಗ, ಬುದ್ಧರನ್ನ ಅವಲೋಕನ ಮಾಡಿದಾಗ ಅವರ ಚಿಂತನೆಗಳಿಂದ ಸಾಧ್ಯ ಆಯಿತು. ನಾವೆಂದ್ರೆ ಹೇಳ್ತೀವಿ, ಫ್ರೆಂಚ್ ಸಂವಿಧಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ಸುಳ್ಳು ಎನ್ನುವಂಥದ್ದು. ಬುದ್ಧರ ತತ್ವಗಳಲ್ಲಿರ್ತಕ್ಕಂಥ ಮೈತ್ರಿ, ಪ್ರೇಮ, ಕರುಣೆ, ಶೀಲ, ಸಮಾನತೆ ಇವುಗಳಿಂದ ನಮ್ಮ ದೇಶದ ಸಂವಿಧಾನಕ್ಕೆ ಆ ಬಾಬಾ ಸಾಹೇಬ್ ಆಯ್ಕೆ ಮಾಡಿಕೊಂಡಿದ್ದೇ ವಿನಃ ಫ್ರಾನ್ಸ್ ಸಂವಿಧಾನದಿಂದ ಅಲ್ಲ ಎನ್ನುವಂಥದ್ದನ್ನು ಕಾಣ್ತೀವಿ. ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಈ ಒಂದು ಬುದ್ಧರನ್ನ ಅನುಸರಿಸಬೇಕಾದ್ರೆ ಸುಮಾರು 5 ವರ್ಷಗಳ ಕಾಲ ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡ್ತಾರೆ. ಎಲ್ಲಾ ಧರ್ಮಗಳನ್ನ ಅಧ್ಯಯನ ಮಾಡ್ತಿದ್ರ ಜೊತೆಗೆ 1951ರಿಂದ 56ವರೆಗೆ ಅಧ್ಯಯನ ಮಾಡ್ತಾರೆ ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಬಾಬಾ ಸಾಹೇಬರು ಅದೇನ್ ಮಾಡಬೇಕಾದಾಗ ಯಾಕೆ ಈ ಧರ್ಮವನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನ ನೋಡಿದಾಗ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಎಲ್ಲವುಗಳನ್ನ ಅವಲೋಕನ ಮಾಡ್ತಾರೆ. ಅವುಗಳಲ್ಲಿರ್ತಕ್ಕಂಥ ಅಂಶಗಳು, ದೇವರ ಕುರಿತಾಗಿರ್ತಕ್ಕ ಅಂಶಗಳು ಪ್ರಶ್ನಾತೀತವಾಗಿದ್ವು, ಪ್ರಶ್ನೆಗೆ ಅರ್ಹವಾಗಿದ್ವು. ಅದಕ್ಕಾಗಿ ಪ್ರಶ್ನಾತೀತವಾಗಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ಅನ್ನುವಂಥದ್ದು 5 ವರ್ಷಗಳ ಅಧ್ಯಯನ ಮಾಡಿಕೊಂಡ ಮೇಲೆ ಅವರು 1956ರಲ್ಲಿ ಅಕ್ಟೋಬರ್ 14ರಂದು ಮಹಾರಾಷ್ಟ್ರದ ನಾಗ್ಪುರಲ್ಲಿ 3 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಅಂತಹ ಒಂದು ಅಂಬೇಡ್ಕರ್ ಅಪ್ಪಿಕೊಂಡಿರ್ತಕ್ಕಂಥ ಧರ್ಮವನ್ನ ಅವರ ಅನುಯಾಯಿಗಳಾಗಿರ್ತಕ್ಕಂಥ ನಾವುಗಳು ಯಾವ ಪ್ರಮಾಣದಲ್ಲಿ ಅನುಷ್ಠಾನ ಮಾಡ್ತಾ ಇದೀವಿ, ಆಚರಣೆ ಮಾಡ್ತಾ ಇದೀವಿ, ನಮ್ಮನ್ನು ನಾವು ಅವಲೋಕನ ಮಾಡ್ತೀವಿ. ಇವತ್ತು ಈ ದೇಶದ ಪ್ರಧಾನಿ ಬೇರೆ ಬೇರೆ ದೇಶಗಳಿಗೆ ಹೋದಾಗಲೆಲ್ಲ ನಾನು ಬುದ್ಧನ ನಾಡಿನಿಂದ ಬಂದಿದ್ದೇನೆ ಅಂತ ಹೇಳ್ತಾರೆ. ಬುದ್ಧನ ನಾಡಿನಿಂದ ಬಂದಿದ್ದೇನೆ ಅಂತ. ಯಾಕಂದ್ರೆ ಇವತ್ತು ಜಗತ್ತಿಗೆ ಭಾರತದ ಮನ್ನಣೆ ಸಿಗ್ತದೆ ಅಂತ ಹೇಳಿದ್ರೆ, ಜಗತ್ತಿಗೆ ಬೆಳಕನ್ನು ನೀಡಿರ್ತಕ್ಕಂಥ, ಏಷ್ಯಾದ ಬೆಳಕು ಅಂತ ಕರೆಸ್ಕೊಳ್ತಕ್ಕಂಥ ಈ ಒಂದು ತಥಾಗತ ಭಗವಾನ್ ಬುದ್ಧರಿಂದ ನನ್ನ ದೇಶಕ್ಕೆ ಹೆಮ್ಮೆ ಇದೆ ಆ ಹೇಳೋದ್ರಿಂದಲೇ ನಮ್ಮ ದೇಶಕ್ಕೆ ಅವರು ಪ್ರಾಮುಖ್ಯತೆಯನ್ನ ಸಿಕ್ಕಿರುವಂಥದ್ದನ್ನ ಕಾಣ್ತಾರೆ ಬುದ್ಧರ ನೆಲೆಗಟ್ಟಿನಲ್ಲಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪಿಕೊಂಡಿರ್ತಕ್ಕಂಥ ಧರ್ಮವನ್ನ ನಾವು, ಅದರ ಅಲ್ಲಿರ್ತಕ್ಕಂಥ ತಿರುಳನ್ನ ನಾವು ಅನುಸರಿಸ್ಕೊಳ್ಬೇಕಾಗಿದೆ. ಹಾಗಾದ್ರೆ ಇವತ್ತಿನ ಬೌದ್ಧ ಧರ್ಮದ ಅವಶ್ಯಕತೆ ಇದೆ ಎನ್ನುವಂಥದ್ದು ಜಗತ್ತಿನ ಅಂಧಕಾರದಲ್ಲಿ, ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂಥ ಇವತ್ತಿನ ದಿನದಲ್ಲಿ ಬುದ್ಧರ ಮಾರ್ಗಗಳು ನಮಗೆ ಅವಶ್ಯಕವಾಗಿದೆ ಎನ್ನುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಆತನ ಧಮ್ಮ ಎನ್ನುವಂಥ ಗ್ರಂಥ ಬರೆಯುವವರೆಗೂ ಕೂಡ ನಾವು ಬುದ್ಧರ ಬಗ್ಗೆ ಮಿಥ್ಯ ಕಲ್ಪನೆಯನ್ನು ಹೊಂದಿದ್ವಿ. ಬುದ್ಧರು 3 ಘಟನೆಗಳನ್ನ ಸಂಭವಿಸುವುದರಿಂದ ಅವರು ಜ್ಞಾನೋದಯ ಆಯಿತು, ವೈರಾಗ್ಯವನ್ನ ತಾಳಿ ಹೋಗಿ ಜ್ಞಾನವನ್ನು ಪಡೆದ್ರು ಅಂತ ಹೇಳ್ತಾರೆ. ಒಂದು ವೃದ್ಧ, ಒಂದು ಸಾವಿರ್ತಕ್ಕಂಥದ್ದು, ಈ ರೀತಿ ರೋಗಿ, ಈ 3 ಘಟನೆಗಳನ್ನು ನೋಡಿದ ನಂತರ ವೈರಾಗ್ಯ ಆಯಿತು, ಮಿಥ್ಯ ಕಥೆಗಳನ್ನು. ಅದು ನಿಜವಾಗಲೂ ಬುದ್ಧರು ಹೋಗ್ತಕ್ಕಂಥ ಘಟನೆಯನ್ನು ನೋಡಿದಾಗ, ಶಕ್ಯಕುಲದಲ್ಲಿ ಹುಟ್ಟಿರ್ತಕ್ಕಂಥ ಈತ, ಶಕ್ಯ ಕುಲದ ಒಂದು ಸಂಘ ಇರ್ತದೆ, ಆ ಸಂಘದ ಅರ್ಹತೆಯನ್ನು ಪಡಿಬೇಕಾದ್ರೆ 20 ವರ್ಷದ ಯುವಕರಿಗೆ ಆ ಸಂಘದ ಸದಸ್ಯರಾಗಬೇಕಾಗಿರುತ್ತೆ ಕಡ್ಡಾಯವಾಗಿ. ಆ ಸಂಘದ ಸದಸ್ಯರು ಕೂಡ ಆಗಿರ್ತಾರೆ ತಥಾಗತ ಭಗವಾನ್ ಬುದ್ಧ ಸಿದ್ಧಾರ್ಥ ಆಗಿರ್ತಕ್ಕಂಥ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಕೋಲಿಯ ಜನಾಂಗವು ಕೂಡ ಇರ್ತದೆ. ಈ 2 ಜನಾಂಗದ ನಡುವೆ ರೋಹಿಣಿ ನದಿಯ ನೀರಿನ ಹಂಚಿಕೆ ವಾದಗಳಾಗ್ತವೆ. ಬೇಸಿಗೆ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಈ ರಾಜ್ಯದಲ್ಲಿ ಗೊತ್ತಿದೆ, ತಮಿಳುನಾಡು ಮತ್ತು ಕಾವೇರಿ ನದಿ ಯಾವ ರೀತಿ ಆಗ್ತದೆ, ಆ ರೀತಿಯಾಗಿ ಬೇಸಿಗೆ ಸಂದರ್ಭದಲ್ಲಿ ಆಗ್ತಾ ಇರ್ತದೆ. ವಾದ ವಿವಾದಗಳಿಗೆ ತಿರುಗಿ ಅದು ಏನಾಗ್ತದೆ ಅಂತ ಯುದ್ಧವನ್ನ ಘೋಷಣೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಶಕ್ತಿ ಸಂಘದ ನಿರ್ಣಯ ಆಗ್ತದೆ, ಯುದ್ಧವನ್ನ ಮಾಡಬೇಕು ಕೋಲಿ ಜನಾಂಗದ ಮೇಲೆ. ಬೇಡ, ಸಿದ್ಧಾರ್ಥ ಹೇಳ್ತಾರೆ ಬೇಡ, ನಾವು ಅವರು ಕೂಡ ಸೌಹಾರ್ದದಿಂದ ಬದುಕುವಂಥದ್ದನ್ನ
ನಾವು ಕಲಿಬೇಕಾಗಿದೆ ಅನ್ನುವಂಥದ್ದು. ಆದರೆ ಬುದ್ಧರನ್ನ ಸಂಘದಿಂದ ಉಚ್ಚಾಟನೆ ಮಾಡ್ತಾರೆ. ಸಂಘದ ನಿಯಮಗಳನ್ನ ಪಾಲನೆ ಮಾಡಬೇಕಾದಂಥವ್ರಿಗೆ ಮರಣದಂಡನೆ ಶಿಕ್ಷೆಯನ್ನ, ಗಡಿಪಾರು ಶಿಕ್ಷೆಯನ್ನ, ಪದಚ್ಯುತಿ ಶಿಕ್ಷೆಯನ್ನು ಪರಿಗಣಿಸ್ತಾರೆ. ಆದರೆ ಬುದ್ಧರು ಸಿದ್ಧಾರ್ಥನು ಈ ಒಂದು ಪದಚ್ಯುತಿಯನ್ನು ಆದ್ಮೇಲೆ ಗಡಿಪಾರ ಶಿಕ್ಷೆಯನ್ನು ಅನುಭವಿಸಿದ ನಂತರ ಹೋಗ್ತಾರೆ. 7 ವರ್ಷಗಳ ಸತತ ಪರಿಶ್ರಮದಿಂದ ಈ ಜಗತ್ತಿಗೆ ದುಃಖದ ಮೂಲ ಕಾರಣವನ್ನ ಕಂಡಿಡ್ತಾರೆ ತಥಾಗತ ಬುದ್ಧರು. ಬುದ್ಧ ಧರ್ಮದ 3 ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಶೀಲ, ಕರುಣ, ಪ್ರಜ್ಞೆ, ಶೀಲ, ಕರುಣ, ಈ 3 ಆಧಾರ ಸ್ತಂಭಗಳನ್ನ ಹೇಳ್ತಾರೆ. ಪ್ರಜ್ಞೆ ಎನ್ನುವಂಥದ್ದು ನೋಡ್ರಿ, ಪ್ರಜ್ಞೆ ಎನ್ನುವಂಥದ್ದು ಈ ಒಂದು ಆಧಾರ ಸ್ತಂಭ ಇದೆಲ್ಲ, ಇದು ಎಂತ ಒಂದು ಪ್ರಬುದ್ಧ ಭಾರತವನ್ನು ಕಟ್ಟತಕ್ಕಂಥ ಚಿಂತನೆ ತಥಾಗತರಲ್ಲಿ ಇತ್ತು ಅಂತ ಹೇಳಿದ್ರೆ, ಆ ಒಂದು ಪ್ರಜ್ಞೆ ಎನ್ನುವಂಥದ್ರಿಂದ ನಾವು ಯಾವುದನ್ನು ಪ್ರಶ್ನಿಸದೆ ಒಪ್ಕೊಳ್ಬಾರ್ದು ಎನ್ನುವಂಥದ್ದು, ನಾವು ಮೌಢ್ಯವನ್ನ ಆಚರಣೆ ಮಾಡತಕ್ಕಂಥವ್ರಾಗಿರ್ಬಾರ್ದು ಎನ್ನುವಂಥದ್ದನ್ನ ಅಂತ ಪ್ರಜ್ಞೆಯನ್ನು ಬಳಸ್ಕೊಳ್ಬೇಕು ತಿಳಿಸಿ ತಥಾಗತರು ಈ ನೆಲದಲ್ಲಿ ಬಿತ್ತು ಹೋಗಿರ್ತಕ್ಕಂಥ ಮೊದಲನೇ ಬೀಜ ಆಗಿದೆ ಎನ್ನುವಂಥದ್ದನ್ನ ಕಾಣ್ತಾರೆ. ಅದೇ ರೀತಿಯಾಗಿ ಕರುಣ, ಶೀಲ ಎನ್ನುವಂಥದ್ದು ಕೂಡ ಇವು ಬಹಳ ವಿಶಾಲ ಅರ್ಥವನ್ನು ಒಳಗೊಂಡಿರುವ ಬಂಧುಗಳು ಎನ್ನುವಂಥದ್ದು. ಶೀಲ ಎನ್ನುವಂಥದ್ದು ನಮ್ಮ ಕ್ಯಾರೆಕ್ಟರ್, ನಡತೆ ಅಂತಕ್ಕಂಥದ್ದು ಎಷ್ಟೊಂದು ಪವಿತ್ರವಾಗಿರ್ಬೇಕಂತಕ್ಕಂಥದ್ದು ತಥಾಗತರು ಹೇಳ್ತಾರೆ. ಅಂದ್ರೆ ಅವ್ರ ಶಿಷ್ಯ ಒಂದ್ಸರ್ತಿ ಬುದ್ಧರ ಹತ್ರ ಬಂದು ಹೇಳ್ತಾರೆ, ಒಬ್ಬ ವ್ಯಕ್ತಿ ಇದಾನೆ ತಥಾಗತರೆ, ಆತ ದಿನದಲ್ಲಿ 3 ಸರ್ತಿ ಸ್ನಾನ ಮಾಡ್ತಾನೆ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಸ್ನಾನ ಮಾಡ್ತಾನೆ. ಆಗ ಬೆಳಿಗ್ಗೆ ಅದನ್ನ ನೋಡಿದಾಗ ಈತನ ಯಾವ್ದು ಮೌಢ್ಯದಿಂದ ಹೊರ ತರಬೇಕು ಅಂತ ಶಿಷ್ಯ ಭಗವಾನ್ ಬುದ್ಧರಲ್ಲಿ ಪ್ರಸ್ತಾಪಿಸಿದಾಗ ಆತನಲ್ಲಿ ಹೋಗ್ತಾರೆ. ಯಾಕೆ ಈ ರೀತಿ ಮಾಡ್ತೀರಿ ಅಂತ ಕೇಳಿದಾಗ, ನಾನು ಬೆಳಿಗ್ಗೆ ಮಾಡಿರ್ತಕ್ಕಂಥ ಪಾಪವು ಮಧ್ಯಾಹ್ನ ಕಳೆದಕ್ಕೆ ಮಧ್ಯಾಹ್ನ ಸ್ನಾನವನ್ನ, ಮಧ್ಯಾಹ್ನ ಮಾಡಿದ ಪಾಪವು ರಾತ್ರಿ ಕಳೆದಕ್ಕಾಗಿ ಸ್ನಾನವನ್ನ ಮಾಡ್ತೀನಿ, ಮತ್ತೆ ರಾತ್ರಿ ಮಾಡಿದ ಪಾಪ ಬೆಳಿಗ್ಗೆ ಹೋದಕ್ಕೆ ಬೆಳಿಗ್ಗೆ ಸ್ನಾನ ಮಾಡ್ತೀನಿ ಅಂತ. ಆದರೆ ನಡತೆ, ಶೀಲ ಎಂತಕ್ಕಂಥದ್ದು ಅದು ನಮ್ಮ ಅಂತಸತ್ವದ ನಡತೆಗಳಾಗಿವೆ. ಒಳಗಡೆಯಿಂದ ಇರ್ತಕ್ಕಂಥದ್ದು, ಅದನ್ನ ಯಾವುದೇ ಪುಷ್ಕರಣಿಯಲ್ಲಿ ಮೀಯುವುದರಿಂದ ಆಗಿರ್ಬೋದು, ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಆಗಿರ್ಬೋದು, ಅದು ನಿತ್ಯ ಪರಿಶುದ್ಧವಾಗಿರ್ತಕ್ಕಂಥ ನಡತೆ ಅಂತಕ್ಕಂಥ ನಿತ್ಯ ಪರಿಶುದ್ಧವಾದ ಪುಷ್ಕರಣಿ. ಅದ್ರೊಳಗಡೆ ನಮ್ಮ ಒಳಗಡೆ ಇರ್ತಕ್ಕಂಥ ಅಂತಸತ್ವಗಳನ್ನ ಜಾಗೃತಿ ಮಾಡಿಕೊಂಡು ಬದುಕಬೇಕಾಗ್ತದೆ ಅಂತ ಹೇಳಿದಾಗ ಅಲ್ಲಿಗೆ ಆ ವ್ಯಕ್ತಿ ಅದರಿಂದ ವಿಮುಖನಾಗ್ತದೆ ಅನ್ನುವಂಥದ್ದು. ಹೀಗೆ ಬುದ್ಧ ಧರ್ಮವು ಜಗತ್ತಿನಾದ್ಯಂತ ಒಳ್ಳೆಯ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣ್ತದೆ. ಲಾಸ್ಟ್ ಒಂದು ಘಟನೆ ಹೇಳಿ ಬಿಟ್ಬಿಡ್ತೀನಿ ನಾನು. ಆತ್ಮೀಯ ಬಂಧುಗಳೇ, ಈ ದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಬೀದಿ ನಾಯಿ ಬೌದ್ಧ ಭಿಕ್ಕುಗಳ ಕಣ್ಣಿಗೆ ಬೀಳ್ತದೆ. ಅವರು ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೊಂದು ಅಲೋಕ ಎನ್ನುವಂತ ಒಂದು ಹೆಸರನ್ನ ಇಟ್ಕೊಂಡು ಹೋಗ್ತಾರೆ. ಇವತ್ತು ಅಮೆರಿಕದ 10 ರಾಜ್ಯಗಳಲ್ಲಿ ಜಗತ್ತಿನ ಶಾಂತಿಗಾಗಿ ಆ ಬೌದ್ಧ ಭಿಕ್ಕುಗಳ ನಡಿಗೆಯನ್ನ ಸ್ಟಾರ್ಟ್ ಮಾಡಿದಾರಲ್ಲ, 3700 ಕಿಲೋಮೀಟರ್ ಆ ನಾಯಿ ನಡೀತಾ ಇದೆ, ಆ ಶ್ವಾನ ನಡೀತಾ ಇದೆ. ಮತ್ತೆ ಆ ಶ್ವಾನ ಬುದ್ಧ ಪ್ರಜ್ಞೆಯನ್ನ ಒಳಗೊಂಡಿರ್ತಕ್ಕಂಥ ಕಾಣ್ತದೆ. ಅವ್ರು ಬಿಟ್ಟು ಹೋಗ್ತಾನೆ ಇಲ್ಲ. ಅದು ನಮ್ಮ ದೇಶದಲ್ಲಿ ಇರ್ತಕ್ಕ ಅದು ನೋಡಿ, ಅದರಲ್ಲಿ ಬುದ್ಧ ಪ್ರಜ್ಞೆ ಎನ್ನುವಂಥ ಈ ನಾಡಿನಲ್ಲಿಂದನೇ ಒಳಗೋಗ್ಬಿಟ್ಟಿದೆ ಎನ್ನುವಂಥದ್ದು. ಆದ್ರೆ ಪ್ರಜ್ಞೆ ಇರತಕ್ಕಂಥ ನಾವುಗಳು, ವಿಚಾರವಂತರಾಗಿ ನಾವುಗಳು ಬುದ್ಧ ಪ್ರಜ್ಞೆಯನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅಮೆರಿಕದ 10 ರಾಜ್ಯಗಳಲ್ಲಿ ಅದು ಸಂಚಾರ ಮಾಡಿ ಜಾಗತಿಕ ಶಾಂತಿಗಾಗಿ ಪ್ರತಿಪಾದನೆ ಮಾಡುತ್ತೆ. ಅದೇ ದೇಶ ಇವತ್ತು ಪ್ರಪಂಚದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ನೆಲೆಗಟ್ಟಿನಲ್ಲಿ ಮಾಡ್ತಿದೆ. ಸಣ್ಣ ಮಕ್ಕಳೆನ್ನದೆ ಶಾಲಾ ಕಾಲೇಜುಗಳ ಮೇಲೆ, ಆಸ್ಪತ್ರೆಗಳ ಮೇಲೆ ದಾಳಿಯನ್ನು ಮಾಡಿ ಸಣ್ಣ ಕಂದಮ್ಮಗಳ ಆಕ್ರಂದನ ರೋದನವನ್ನು ನೋಡಿದಾಗ ಜಗತ್ತು ಎಲ್ಲಿ ಮತ್ತೆ ಅನಾಗರಿಕತೆ ಕಡೆಗೆ, ಆದಿಮಾನವನ ಕಡೆಗೆ ಹೋಗ್ತದೆ ಅನ್ನುವಂಥದ್ದು ಕಾಣ್ತದೆ. ಅದು ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಬುದ್ಧ ಪ್ರಜ್ಞೆ ಅಂತಕ್ಕಂಥ ನಮ್ಮನ್ನೆಲ್ಲ ಜಾಗೃತಿಯಾಗಿ ಬುದ್ಧ ಪ್ರಜ್ಞೆ ಎಲ್ಲರಲ್ಲಿ ಮೂಡ್ಲಿ, ಬುದ್ಧನ ಮಾರ್ಗವನ್ನು ಅನುಸರಿಸುವಂತ ದೇಶ ನಮ್ದಾಗ್ಲಿ. ಭಾರತ ದೇಶ ಅಂದ ತಕ್ಷಣ ಜಗತ್ತಿನಲ್ಲಿ ಬುದ್ಧನ ನಾಡಿನಿಂದ ಬಂದವರು ಎನ್ನುವಂಥದ್ದು ಇದೆಲ್ಲ, ಬುದ್ಧನ ಸಂದೇಶವನ್ನು ಹೊತ್ತವರು, ಬುದ್ಧನ ಹಾದಿಯನ್ನು ತುಳಿದವರು ಎನ್ನುವಂತ ರಾಷ್ಟ್ರ ನಮ್ದಾಗ್ಲಿ ಎನ್ನುವಂತ ಆಶಯ ನುಡಿಯನ್ನ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿರ್ತಕ್ಕಂಥ ತಾಲೂಕು ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ಪವಾರ್ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ.